ಆತ್ಮೀಯರೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಇವತ್ತು ದಿನ ತುಂಬ ಸಂತೋಷ ತಂದಿದೆ. ಭಾಳ ದಿನದಿಂದ HK ಪಾಟೀಲ್ ಸಾಹೇಬರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದು ಹಾಗೂ MDR ರೆಸಿಡೆನ್ಸ್ ಸ್ಕೂಲ್ ಉದ್ಘಾಟನೆ ಕಾರ್ಯಕ್ರಮನ ನೀವು ಬರಬೇಕಂತ ಭಾಳ ದಿನದಿಂದ ಹೇಳ್ತಾಯಿದ್ರು. ಇವತ್ತು ಆ ಸಮಯನ ಕೊಟ್ಟು ಇವತ್ತು ನಾವು ಬಂದು ಇವತ್ತು ಬಿಲ್ಡಿಂಗ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಿಲ್ಡಿಂಗನ್ನು ಇನಾಗ್ರೇಷನ್ ಮಾಡಿರೋದು ನನಗೆ ತುಂಬ ಖುಷಿಯನ್ನು ತಂದಿದೆ. ನಾನು ಒಳಗಡೆ ಹೋಗಿ ನೋಡಿ HK ಪಾಟೀಲ್ ಸಾಹೇಬ್ ಹೇಳಿದೆ, ಇಲ್ಲ ಸರ್ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಸಾಹೇಬ್ರು ಹೇಳ್ದಂಗೆ ಇನ್ನೂ 4-5 ಕಾರ್ಯಕ್ರಮ ಇದೆ, ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ನಾವೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದಮೇಲೆ 4,500 ಕೋಟಿ ಏನು ಅಲ್ಪಸಂಖ್ಯಾತರು ಬಜೆಟನ್ನು ಕೊಟ್ಟಿದ್ದರು. ಅದರಲ್ಲಿ ಹೆಚ್ಚಿನ ನಾವು ಎಜುಕೇಷನ್ ಪರ್ಪಸ್ಗಂತ ನಾವು HK ಪಾಟೀಲ್ ಸಾಹೇಬ್ರಿಗೆ ಹೇಳ್ತೀವಿ, 4,500 ಕೋಟಿ ಬಜೆಟ್ ಸರ್. ನಾವು ಹೆಚ್ಚಿನ ಗ್ರ್ಯಾಂಡ್ ಯೂಸ್ ಮಾಡಿರೋದು ನಾವು ಮೈನಾರಿಟಿಗೆ ಅಂತ, ಇದು ಎಜುಕೇಷನ್ಗಂತ 2,900 ಕೋಟಿ ವಿ ಆರ್ ಓನ್ಲಿ ಯೂಸಿಂಗ್ ಫಾರ್ ಎಜುಕೇಷನ್ ಪರ್ಪಸ್ ಸರ್. ಬಿಕಾಸ್ ನಾವು ಭಾಳ ವಿದ್ಯಾಭ್ಯಾಸದಲ್ಲಿ ಅಲ್ಪಸಂಖ್ಯಾತರು ಭಾಳ ಹಿಂದೆ ಇದೆ ಸರ್. ಅವ್ರು ಮುಂದೆ ಬರಬೇಕಂತ ಹೇಳ್ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿ 2,900 ಕೋಟಿ ಈ ಬಾರಿ ಬಜೆಟಲ್ಲಿ ಎಜುಕೇಷನ್ಗೆ ನಾವು ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಸ್ಟ್ರೆಂತ್ ಇದ್ದೀವಿ ಸರ್. ನಾವು ಬಂದಾದಮೇಲೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ 2023ವರೆಗೆ ನಮ್ಮ ಅಲ್ಪಸಂಖ್ಯಾತರು ಸ್ಟ್ರೆಂತ್ ಇದ್ದಿದ್ದು 1,08,000. ಈಗ ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ 2,38,000 ಆಗಿದೆ. ನಮ್ಮ ಟಾರ್ಗೆಟ್ ಇರೋದು ಬರೋ ವರ್ಷದಲ್ಲಿ 3.5 ಲಕ್ಷ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಆದಷ್ಟು ನಾವು ಎಜುಕೇಷನಲ್ಲಿ ಭಾಳ ಹಿಂದೆ ಇದೆ ಸರ್. ಅಲ್ಪಸಂಖ್ಯಾತರಲ್ಲಿ ನಾವು ಅವ್ರು ಏನಾರ ಮಾಡಿ ಮುಂದೆ ತರಬೇಕಂತ ಹೇಳ್ಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸರ್ MDRS ಅಂತ ಹೇಳ್ಬಿಟ್ಟು ರೆಸಿಡೆನ್ಸ್ ಸ್ಕೂಲ್ ಅಂತ ಸರ್. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರೇ ಮುಖ್ಯಮಂತ್ರಿ ಇರುವಾಗ 60 ರೆಸಿಡೆನ್ಸ್ ಸ್ಕೂಲ್ ಸ್ಯಾಂಕ್ಷನ್ ಮಾಡಿದ್ರು ಸರ್. ಅದಾದಮೇಲೆ 5 ವರ್ಷದಲ್ಲಿ ಒಂದು ರೆಸಿಡೆನ್ಸ್ ಸ್ಕೂಲು ಕೊಟ್ಟಿಲ್ಲ. ಈಗ ನಮ್ಮ ಸರ್ಕಾರ ಬಂದಾದಮೇಲೆ ಮೊದಲೇ ಹಾಫ್ ಬಜೆಟ್ ಮಾಡಿಲ್ಲ ಸರ್. ಅದರಲ್ಲಿ 10 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದರು. ತಿರ್ಗಾ ಮೊನ್ನೆ ಬಜೆಟಲ್ಲಿ 50 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದಾರೆ. 100 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗೋದು ಸಮಯ ಇದೆ, ಮಾತಾಡೋಕೆ ಭಾಳ ಉದ್ದ ಇದೆ ಸರ್. ಪಟ್ಟಿ 2 ಗಂಟೆ ಹೇಳಿದ್ರು ಸಾಲದದು. ನಮ್ಮಲ್ಲಿ ಸರ್ ನಾನು ಮುಂಚೆನೇ ಹೇಳ್ದಂಗೆ ಎಜುಕೇಷನಲ್ಲಿ ಭಾಳ ಹಿಂದೆ ಇದೆ ಸರ್. ಭಾಳ ಕಡೆ ಮದ್ರಸಾಗಳು ಇದೆ ಸರ್. ಮದ್ರಸಾಗಳಲ್ಲಿ ದೀನಿ ತಾಲೀಮ್ ಕೊಡ್ತಾರೆ ಸರ್. ಅಂದರೆ ನಮ್ಮ ಇಸ್ಲಾಂ ಧರ್ಮ ಏನಿದೆ ಅದೇನು ಕೊಡ್ತಾರೆ ಸರ್, ದುನಿಯಾಯಿ ತಾಲೀಮ್ ಅಂತೀವಿ. ಅಂದರೆ ಎಜುಕೇಷನ್ ಅದು ನಮ್ಮಲ್ಲಿ ಇರಲಿಲ್ಲ ಸರ್. ದೀನಿ ತಾಲೀಮ್ ಕೊಡ್ತಾಯಿದ್ರು, ದುನಿಯಾಯಿ ತಾಲೀಮ್ ಕೊಡ್ತಾಯಿಲ್ಲ. ಮದ್ರಸಲ್ಲಿ ಈ ವರ್ಷದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸರ್, 100 ಮದ್ರಸನ ಐಡೆಂಟಿಫೈ ಮಾಡಿ 5,000 ಮಕ್ಕಳಿಗೆ ಸರ್ ಅಲ್ಲೇ ಆ ಮದ್ರಸಲ್ಲಿ ಆಚೆ ಕಳಿಸಿದ್ರೆ ಮದ್ರಸೆ ಹುಡುಗರಿಗೆ ಅವ್ರು ಆಚೆ ಕಳಿಸಲ್ಲ ಸರ್ ಓದೋಕ್ಕೆ. ಈಗ 9th 10th ಪಾಸ್ ಮಾಡಬೇಕು, ನಾವು ಎಕ್ಸಾಮ್ ಬರ್ಸ್ತೀವಿ, ಆಚೆ ಕಳಿಸಿದ್ರೆ ಯಾರೂ ಆಚೆ ಮದ್ರಸಲ್ಲಿ ಕಳಿಸಲ್ಲ ಸರ್. ಹಂಗಾಗಿ ನಾವೇನು ಮಾಡಿದ್ವಿ, 105 ಮದ್ರಸನ ಐಡೆಂಟಿಫೈ ಮಾಡಿ 5,000 ಮಕ್ಕಳಿಗೆ ಈ ಬಾರಿ 9-10 ಎಕ್ಸಾಮ್ ಸರ್ ಅಲ್ಲೇ ಟೀಚರ್ ಇಟ್ಟು. ಶೈನ್ ಎಜುಕೇಷನ್ ಅಂತ ಗೊತ್ತಿರ್ಬೋದು ಸರ್, ಬೀದರಲ್ಲಿ ಭಾಳ ಎಜುಕೇಷನಲ್ಲಿ ಭಾಳ ಇದಾಗಿದ್ದಾರೆ ಸರ್ ಅವರು. ಅವ್ರ ಮುಖಾಂತರ ಒಂದು ಟೀಚರ್ ತೊಗೊಂಡು, ನಮ್ಮ ಅಲ್ಪಸಂಖ್ಯಾತರಿಂದ ಒಂದು ಟೀಚರ್ ತೊಗೊಂಡು ಈ ಬಾರಿ ನಾವು 9th SLC 5,000 ಮಕ್ಕಳು ಪಾಸ್ ಮಾಡಿದ್ರೆ ನನ್ನ ನಿರೀಕ್ಷೆ ಇದೆ. ಕನಿಷ್ಠ 4,000 ಜನ SLC ಪಾಸ್ ಆಗ್ತಾರೆ ಮದ್ರಸಾ ಹುಡುಗರು ಅಂತ ನನ್ನ ನಿರೀಕ್ಷೆ ಇದೆ ಸರ್. ಆ SLC ಒಂದು ಪಾಸ್ ಆಗಿ ಸರ್ಟಿಫಿಕೇಟ್ ತರಬೇಕು ಸರ್. ಅವ್ನು SLC ಸರ್ಟಿಫಿಕೇಟ್ ಇಲ್ಲ ಅಂದರೆ ಬೇರೆ ಒಂದು ಕೆಲ್ಸಕ್ಕೆ ಹೋದ್ರೆ ಏನಾಗ್ತದೆ ಸರ್, 15ರಿಂದ 16,000 ಮೇಲೆ ಕೆಲಸದ ಮೇಲೆ ಸಂಬಳ ಸಿಕ್ಕಲ್ಲ ಸರ್ ಅವನಿಗೆ. ಈ SLC ಸರ್ಟಿಫಿಕೇಟ್ ಸಿಕ್ಕರೆ ಕನಿಷ್ಠ ಅವನಿಗೆ 25ರಿಂದ 30,000 ಸಂಬಳ ಬರ್ತದೆ ಸರ್. ಆ ಹಿನ್ನೆಲೆಯಲ್ಲಿ ನಮ್ಮ ಮದ್ರಸಲ್ಲೂ ನಾವು ಎಕ್ಸಾಮ್ ಮಕ್ಕಳನ್ನ ಓದಿಸ್ಬೇಕಂತಲೂ ಅಲ್ಲೂ ನಾವು ಪ್ರಯತ್ನ ಮಾಡಿ ಆದಷ್ಟು ಸರ್ ನಾವು ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಹೆಚ್ಚಿನ ಇದ್ದಲ್ಲಿ ಕಾನ್ಸೆಪ್ಟ್ ಮಾಡಿ ನಾವು ಎಜುಕೇಷನಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಮುಂದೆ ಬರಬೇಕಂತ ನಾವು ಪ್ರಯತ್ನ ಮಾಡ್ತೀವಿ ಸರ್. ರಿಸಲ್ಟು ಸರ್ ಇಷ್ಟೇ ಹೇಳ್ತೀವಿ ಸರ್, ಯಾರೂ ನಿರೀಕ್ಷೆ ಮಾಡಲ್ಲ ಸರ್. ನಮ್ಮ ರಿಸಲ್ಟ್ ಈ ಬಾರಿ ಬಂದಿರೋ ಸರ್ ಪಿ ಯುದಲ್ಲಿ ಸೆಕೆಂಡ್ ಇಯರ್ ರಿಸಲ್ಟ್ ಸರ್. ಪಿ ಯುದಲ್ಲಿ 2,580 ಜನ ಎಕ್ಸಾಮ್ ಕೊಟ್ಟಿದ್ರು ಸರ್. ಅದು 2,335 ಜನ 90% ತೊಗೊಂಡು ಪಾಸ್ ಆಗಿದ್ರು ಸರ್ ಸೆಕೆಂಡ್ ಇಯರ್ ಪಿ ಯುದಲ್ಲಿ. ಅದೇ ಥರ SLCಯಲ್ಲೂ ಒಳ್ಳೆ ರಿಸಲ್ಟ್ ಇದೆ. ನಾವೆಲ್ಲ ಸೇರಿ ನಾವು ಎಜುಕೇಷನ್ ಇಲ್ಲಾಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಇದ್ದರೆ ಆ ಮನುಷ್ಯ ಅವನು ಏನು ಬೇಕಾದ ಮಾಡೋಕ್ಕೆ ಸಾಧನೆ ಮಾಡ್ಬೋದು. ಹಿನ್ನೆಲೆಯಲ್ಲಿ ನಾವು ಎಕ್ಸ್ಟ್ರಾ ಕಾನ್ಸೆಪ್ಟನ್ನು ಎಜುಕೇಷನ್ ಕೊಡ್ತಾಯಿದ್ದೀವಿ. ಮುಂದಿನ ದಿನಲ್ಲಿ ಇನ್ನೂ ಆದಷ್ಟು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ HK ಪಾಟೀಲ್ ಸಾಹೇಬರಿಗೆ ತುಂಬ ಒಳ್ಳೆಯ ಬಿಲ್ಡಿಂಗ್ ಸರ್ ಇದು. ನಾನು ನೋಡಿ ತುಂಬ ಖುಷಿ ಆಯಿತು. ನಾವು 3,70 ಕೋಟಿದಲ್ಲಿ ವೆಚ್ಚದಲ್ಲಿ ಆ್ಯಕ್ಚುಲಿ 5 ಕೋಟಿ ಆಗಬೇಕು ಸರ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೊಡಬೇಕಾದ್ರೆ 5 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕು. ಕಡಿಮೆ ದರದಲ್ಲಿ 3,70,00,000 ಇಂಥ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ. ತುಂಬ ಇದು ನೋಡಿ ಖುಷಿ ಆಯ್ತು ಅಂತ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಮಾತು ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಂದು ಶಿಕ್ಷಣ